ತೈಲ ಬಿಕ್ಕಟ್ಟಿನ ನಡುವೆ ಜನರಿಗೆ ಸಾರಿಗೆ ಮುಷ್ಕರದ ಬಿಸಿ. ಮೇ 20ರಂದು ಸಾರಿಗೆ ಮುಷ್ಕರಕ್ಕೆ ಒಕ್ಕೂಟಗಳು ನಿರ್ಧಾರ ಮಾಡಿದ್ದು, ಸಾರಿಗೆ ಮುಷ್ಕರದಿಂದ ಜನಸಾಮಾನ್ಯರಿಗೆ ಸಂಕಷ್ಟ ಪಕ್ಕ. ಸಾರಿಗೆ ನೌಕರರ ಮುಷ್ಕರಕ್ಕೆ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದು, ಒಂದು ಕಡೆ ಸಮೂಹ ಸಾರಿಗೆ ಬಳಸಿ ಅಂತ ಕರೆ ಕೊಡ್ತಾರೆ, ಮತ್ತೊಂದು ಕಡೆ ಸಾರಿಗೆ ನೌಕರರೇ ಮುಷ್ಕರ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಕೂಲಿ ಕಾರ್ಮಿಕರು ಟ್ಯಾಕ್ಸಿಯಲ್ಲಿ ಓಡಾಟ ಮಾಡೋದಕ್ಕೆ ಆಗ್ತಾ ಇಲ್ಲ. ಸರ್ಕಾರ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಇದೇ 20ರಿಂದ BMTC ಮತ್ತು KSRTC ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ವೇತನ ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು ಪ್ರಮುಖವಾದಂಥ ಬೇಡಿಕೆ. ಬೆಲೆ ಏರಿಕೆ, ಮತ್ತೊಂದು ಕಡೆ ಈ ಬಸ್ಗಳು ಮತ್ತು ಓಡಾಟ ಮುಷ್ಕರ ಮಾಡಿದರೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನುವಂಥದ್ದನ್ನು ನಾನು ಪ್ರಯಾಣಿಕರ ಬಳಿನೇ ವ್ಯಕ್ತಪಡಿಸಿ ಕೇಳ್ತೀನಿ. ಮೇಡಮ್ ಹೇಳಿ, ಈಗ 20ನೇ ತಾರೀಕಿಂದ ಬಸ್ ಇರೋದಿಲ್ಲ, ಮುಷ್ಕರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಓಡಾಟಕ್ಕೆ ಏನು ಮಾಡ್ತೀರಿ? ತೊಂದರೆ ಆಗತ್ತೆ. ಸರ್ಕಾರದವರು ಅವ್ರಿಗೂ ಕಷ್ಟ ಇರುತ್ತಲ್ವ, ಡ್ರೈವರು ಕಂಡಕ್ಟರ್ಗಳಿಗೆ ಏನಾದರೂ ಮಾಡಬೇಕು. ಏನು ಮಾಡಲಿಲ್ಲ ಅಂದರೆ ಇನ್ನೇನು ಮಾಡ್ತಾರೆ ಹೇಳಿ? ಈಗೆಲ್ಲ ಪೆಟ್ರೋಲ್ ಜಾಸ್ತಿ ಆಗಿದೆ, ಎಲ್ಲ ತೊಂದರೆಗಳು ಎಲ್ರಿಗೂ. ಸ್ಯಾಲ್ರಿನೇ ಬಂದಿಲ್ಲ ಅಂದ್ರೆ ಜೀವನ ಹಿಂಗೆ ಮಾಡ್ತಾರೆ. ಮನೆ ಬಾಡಿಗೆ, ಅದು ಇದು, ಮಕ್ಕಳುಗಳು ಸ್ಕೂಲ್ಗೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಗೌರ್ಮೆಂಟ್ ಬಸ್ ಇಲ್ಲ ಅಂದರೆ ಟ್ಯಾಕ್ಸಿಲಿ ಓಡಾಡೋದಕ್ಕೂ ಕಷ್ಟ ಆಗುತ್ತೆ. ಹೌದು, ಆಟೋ ಎಲ್ಲ ಕಷ್ಟ ಆಗತ್ತೆ. ಎಲ್ಲಿಂದ ತರೋದು ಅದಕ್ಕೆಲ್ಲ ದುಡ್ಡು? ನಾವು BMTCನೇ ನಂಬ್ಕೊಂಡಿರೋರು. ಈಗ 20ನೇ ತಾರೀಕಿಂದ ಬಸ್ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ, ಮುಷ್ಕರ ಮಾಡ್ತೀವಿ ಅಂತಾರೆ. ಜನಸಾಮಾನ್ಯರ ಓಡಾಟಕ್ಕೆ ಸಾರಿಗೆ ಸರ್ಕಾರಿ ಬಸ್ಸನ್ನು ಓಡಾಡ್ತಾರೆ. ಈಗ ಬೆಲೆ ಏರಿಕೆ ಆಗ್ತಾ ಇದೆ, ಹೇಗೆ ಇದನ್ನು ನಿಭಾಯಿಸ್ತೀರಿ? ಏನು ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ್ದು ಏನು ಮಾಡ್ಬೇಕಂದ್ರೆ ಏನಾಗಲ್ಲ, ಮಾಡಲೇಬೇಕು. ಮಾಡ್ತಾ ಇರ್ತಾರೆ, ಮತ್ತು ಕೊಟ್ಟರೆ ಪ್ರಯಾಣ ಮಾಡಲೇಬೇಕು. ಕಷ್ಟ ಆಗುತ್ತೆ. ಕಷ್ಟ ಆಗತ್ತೆ, ಮತ್ತು ಏನು ಮಾಡೋದು? ನೀವು ಎಲ್ಲಿಂದ ಬರ್ತಾ ಇರೋದು? ನಾವು ಗೊರಗುಂಟೆಪಾಳ್ಯದಿಂದ. ಬಸ್ ಇಲ್ಲ ಅಂದರೆ ಬೇರೆ ಆಟೋ ಸರ್ ಹೇಳಿ ಸರ್, ಈಗ 20ನೇ ತಾರೀಕು ಮುಷ್ಕರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. 20ನೇ ತಾರೀಕು ಮುಷ್ಕರ, ಬಸ್ ಸ್ಟ್ರೈಕ್ 20ಕ್ಕೆ. ಎಂತ ಮಾಡೋದು ಇವಾಗ? ಬಸ್ ಇಲ್ಲ ಅಂದರೆ ನೀವೇನು ವ್ಯವಸ್ಥೆ ಮಾಡ್ಕೊಳ್ತೀರಿ? ಬಸ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗದು? ಮನೇಲಿ ಇರ್ಬೇಕು ಅಷ್ಟೇ. ಓಕೆ, ಈ ಥರ ಮಾಡ್ತಾ ಇದ್ರೆ ಒಂದು ಕಡೆ ಬೆಲೆ ಏರಿಕೆ, ಜನಸಾಮಾನ್ಯರಿಗೆ ಸಮಸ್ಯೆ ಆಗಲ್ವಾ? ಅಲ್ಲ, ಬೆಲೆ ಏರಿಕೆ ಅಂದರೆ ನೋಡಿ, ಇದು ವಾರಕ್ಕೆ ಮುಂಚೆನೇ ಆಲ್ರೆಡಿ ನೀವು ಅನ್ಯಾಯವಾಗಿ ಬೆಲೆಗಳು ಜಾಸ್ತಿ ಮಾಡಿದ್ದೀರ BTSನವರು. ಹೆಂಗೆ ಅಂದರೆ, ಇಲ್ಲಿಂದ ಹನುಮಂತನಗರ್ಗೆ ಹೋದ್ರೂ 18 ರೂಪಾಯಿ, ಗಣೇಶ್ ಇದು ಭವನಿಂದ ಹನುಮಂತನಗರ್ ಹೋದ್ರೆ 18 ರೂಪಾಯಿ. ಇದು ಯಾರು ಅಲ್ಲಿ 3 ಸ್ಟಾಪು, ಇಲ್ಲಿ 6 ಸ್ಟಾಪು, 6-7 ಸ್ಟಾಪ್ಗೂ 18 ರೂಪಾಯಿ ತೊಗೋತಾ ಇದ್ದೀರಾ. 3 ಸ್ಟಾಪ್ಗೂ 18 ರೂಪಾಯಿ ತೊಗೊಳ್ರಿ. ಅದು ಅನ್ಯಾಯವಲ್ಲ? ಇದು ಬೆಲೆ ಏರಿಕೆ ಅನ್ನೋದು ನೀವೇ ಮಾಡ್ಕೊಂಡಿದ್ದೀರಾ. ಬೆಲೆ ಏರಿಕೆನ ಮಾಡೋ ಅದೇ ಹೇಳಿದ್ದು. ಸುಮ್ಮನೆ ಸ್ಟ್ರೈಕ್ ಮಾಡ್ತಾಯಿದ್ರೆ ಜನಸಾಮಾನ್ಯರಿಗೆ ತೊಂದರೆ ಬರ್ತಾ ಇದೆ. ನೀವೇ ಇದು ಬಗೆಹರಿಸ್ಕೋಬೇಕು. ಇದು ಪ್ರಯಾಣಿಕರ ಮಾತು. ಏನಂತಂದರೆ 20ನೇ ತಾರೀಕು ಮುಷ್ಕರ ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗುತ್ತೆ. ಹೀಗಾಗಿ ಏನು ವೇತನ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಅದು ಒಂದು ರೀತಿಯಲ್ಲಿ ನೀವೇ ಬಗೆಹರಿಸ್ಕೊಳ್ಬೇಕು ಅನ್ನುವಂಥದ್ದು. ಆದರೆ ಮತ್ತೊಂದು ಕಡೆ ಈಗ ಬೆಲೆ ಏರಿಕೆ ನಡುವೆ ಈ ರೀತಿ ಮುಷ್ಕರಗಳು ನಡೆದರೆ ಜನಸಾಮಾನ್ಯರಿಗೆ ಇದರ ಎಫೆಕ್ಟ್ ತಟ್ಟುತ್ತೆ ಅನ್ನುವಂಥದ್ದು ಪ್ರಯಾಣಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.